ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ನಡೆದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಆಪರೇಷನ್ ಸಿಂಧೂರ್ ಒಂದು ದೇಶಕ್ಕೆ ಅಗತ್ಯವಾಗಿ ಬೇಕಾದ ಏರ್ ಸುಪೀರಿಯಾರಿಟಿ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ತಾ ಇದೆ. ಭಾರತದ ಜೊತೆಗಿನ ಸಂಘರ್ಷದಲ್ಲಿ ಭಯಾನಕವಾಗಿ ಒದೆ ತಿಂದ ಪಾಕಿಸ್ತಾನ ಈಗ ಚೈನಾದ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಚೈನಾದ 5ನೇ ತಲೆಮಾರಿನ J-35 ಯುದ್ಧ ವಿಮಾನಗಳು ಇನ್ನು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಬರ್ತಾ ಇವೆ. ಈ ಹೊತ್ತಲ್ಲಿ ಭಾರತಕ್ಕೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡೋದಕ್ಕೆ 2 ದಿಗ್ಗಜ ದೇಶಗಳು ಮತ್ತೆ ಕಾಂಪಿಟೇಷನ್ಗೆ ಬೀಳ್ತಾ ಇವೆ. ಈ ಬಾರಿ ಭಾರತ ರಷ್ಯಾದ ಜೊತೆಗಿನ ತನ್ನ ಸಂಬಂಧಗಳನ್ನು ಮುಂದುವರಿಸುತ್ತಾ ಅಥವಾ ಅಮೆರಿಕಾದ ಒತ್ತಡಕ್ಕೆ ಮಣಿಯುತ್ತಾ ಅನ್ನೋದು ಸದ್ಯದ ರಕ್ಷಣಾ ತಜ್ಞರ ಕುತೂಹಲಕ್ಕೆ ಕಾರಣವಾಗ್ತಾ ಇರೋ ಪ್ರಶ್ನೆ. ಹಾಗಾದ್ರೆ ಭಾರತ ಕೂಡ ಈಗ ಅಗತ್ಯವಾಗಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಬೇಕಾದ ಅಗತ್ಯ ಇದೆಯಾ? ಭಾರತದ ಸ್ವದೇಶಿ ಯುದ್ಧ ವಿಮಾನ ತಯಾರಿ ಪ್ರಯತ್ನ ನಡೀತಿರುವಾಗ ನಮಗೆ ರಷ್ಯಾ ಅಥವಾ ಅಮೆರಿಕಾದ ಯುದ್ಧ ವಿಮಾನಗಳು ಯಾಕೆ ಬೇಕು? ಶತ್ರುಗಳಿಗೆ ಶಾಕ್ ಕೊಡೋದಿಕ್ಕೆ, ಸರ್ಪ್ರೈಸ್ ಕೊಡೋದಿಕ್ಕೆ ಸ್ವದೇಶಿ ಆಯುಧಗಳನ್ನು ಬಳಸೋದೇ ಒಳ್ಳೇದಲ್ವಾ? ಭಾರತಕ್ಕೆ ಯಾಕೀಗ ರಷ್ಯಾ ಅಥವಾ ಅಮೆರಿಕಾದ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಬೇಕು ಮತ್ತು ಈ ಎರಡರಲ್ಲಿ ಭಾರತದ ದೃಷ್ಟಿಯಿಂದ ಯಾವುದರ ಖರೀದಿ ಒಳ್ಳೆಯದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಮೊನ್ನೆ ನಡೆದ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಸೇನಾ ಶಕ್ತಿಯನ್ನ ಹಾಗೂ ಚೈನಾದ ಆಯುಧಗಳು ಎಷ್ಟರ ಮಟ್ಟಿಗೆ ಪಾಕಿಸ್ತಾನದಲ್ಲಿವೆ ಅನ್ನೋದನ್ನ ಬಹಿರಂಗಪಡಿಸಿತು. ಪಾಕಿಸ್ತಾನದ ಮಿಸೈಲುಗಳು, ಡ್ರೋನ್ಗಳನ್ನು ಭಾರತೀಯ ಏರ್ ಡಿಫೆನ್ಸ್ ನಾಶ ಮಾಡಿತು. ಜೊತೆಗೆ ಗಡಿ ದಾಟದೇನೆ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಕೂಡ ಒಡಿಸ್ ಮಾಡಲಾಯಿತು. ಸುಮಾರು 11 ಏರ್ ಬೇಸ್ಗಳು, ರಡಾರ್ ಸ್ಟೇಷನ್ಗಳು, ಡ್ರೋನ್ ಲಾಂಚ್ ಪ್ಯಾಡ್ಗಳು, ಸೇನಾ ನೆಲೆಗಳು, ಹೀಗೆ ಭಾರತ ತನ್ನ ಯಾವ ಟಾರ್ಗೆಟ್ ಕೂಡ ಮಿಸ್ ಆಗದ ಹಾಗೆ ಪಾಕಿಸ್ತಾನವನ್ನ ಹೊಡಿತು. ತನ್ನ ಏರ್ ಸುಪೀರಿಯಾರಿಟಿನ ಜಗತ್ತಿಗೆ ತೋರಿಸಿತು. ಇನ್ನು ಈ ಸಂಘರ್ಷದಲ್ಲಿ ಪಾಕಿಸ್ತಾನ ಬಳಸಿದ್ದು ಚೈನಾ ಹಾಗೂ ಟರ್ಕಿಯ ಆಯುಧಗಳನ್ನು. ಟರ್ಕಿಯ ಡ್ರೋನ್ಗಳು ಬಳಕೆ ಆದವು. ಚೈನಾದ ಯುದ್ಧ ವಿಮಾನಗಳು, ಚೈನಾದ PL-15 ಏರ್ ಟು ಏರ್ ಮಿಸೈಲ್ಗಳನ್ನು ಪಾಕಿಸ್ತಾನ ಬಳಸಿತು. ಒಂದಷ್ಟು PL ಮಿಸೈಲುಗಳು ಸ್ಫೋಟಗೊಳ್ಳದೆ ಹಾಗೇ ಭಾರತದ ನೆಲದೊಳಗೆ ಬಿದ್ದವು. ಬಹುಶಃ ಚೈನಾದ J-10 ಯುದ್ಧ ವಿಮಾನವನ್ನ ಭಾರತ ಹೊಡೆದು ಕೆಡುವುದಾಗ ಅದಕ್ಕೆ ಅಳವಡಿಸಲಾಗಿದ್ದ ಈ ಮಿಸೈಲುಗಳು ಫೈರ್ ಮಾಡೋ ಮೊದಲೇ ಕೆಳಕ್ಕೆ ಬಿದ್ದಿರಬೇಕು ಅಂತ ಭಾವಿಸಲಾಯಿತು. ಈಗವು ಭಾರತಕ್ಕೆ ಸಿಕ್ಕಿವೆ. ಅದರ ಟೆಕ್ನಾಲಜಿ ಏನು ಅನ್ನೋದು ಭಾರತಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಜಪಾನ್, ಅಮೆರಿಕ, UK ಮುಂತಾದ ದೇಶಗಳು ಕೂಡ ಭಾರತವನ್ನು ಕೇಳ್ತಾ ಇವೆ. ಇನ್ನು ಹೀಗೆ ತೀವ್ರವಾಗಿ ಒದೆ ತಿಂದ ಪಾಕಿಸ್ತಾನ ಸಹಜವಾಗಿ ತನ್ನ ಚಿಕ್ಕಪ್ಪ ಚೈನಾದ ಬಳಿ ಓಡ್ ಹೋಗಿದೆ. ಮೊನ್ನೆ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಚೈನಾಗ್ ಹೋಗಿ ವಿದೇಶಾಂಗ ಸಚಿವ ವಾಂಗ್ ಈ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಚೈನಾ ತಾಲಿಬಾನ್ನ ವಿದೇಶಾಂಗ ಸಚಿವ ಮುತ್ತಕಿಯನ್ನು ಕೂಡ ಕರೆಸಿಕೊಂಡು ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಒಂದು ಪ್ಯಾಚ್ ಹಾಕೋ ಪ್ರಯತ್ನವನ್ನು ಮಾಡಿದೆ. ಆದರೆ ಪಾಕಿಸ್ತಾನದಲ್ಲಿನ ಚೈನಾದ ಆಸ್ತಿಗಳಿಗೆ ಯಾವ ಹಾನಿಯೂ ಆಗದ ಹಾಗೆ ನಾವು ನೋಡಿಕೊಳ್ತೀವಿ ಅಂತ ಹೇಳಿರೋ ಮುತ್ತಕಿ ಪಾಕಿಸ್ತಾನದ ವಿಷಯದಲ್ಲಿ ಅಂಥ ಯಾವ ಭರವಸೆಯನ್ನು ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೆಲ್ಲದರ ಜೊತೆಗೆ ಪಾಕಿಸ್ತಾನ ಚೈನಾದ ಅತ್ಯಾಧುನಿಕ 5ನೇ ತಲೆಮಾರಿನ ಯುದ್ಧ ವಿಮಾನ J-35 ಖರೀದಿ ಮಾಡ್ತಾ ಇದೆ. ಗೆಳೆಯರೆ, ಆಯುಧಗಳ ವಿಷಯದಲ್ಲಿ ಮೊದಲಿಂದಲೂ ಕೂಡ ಪಾಕಿಸ್ತಾನ ತುಂಬಾನೇ ಲಕ್ಕಿ. ಅವರಿಗೆ ಮೊದಲು ಅಮೆರಿಕ ತನ್ನ ಆಧುನಿಕ ಆಯುಧಗಳನ್ನು ಕೊಡ್ತಾ ಇತ್ತು. ಯುರೋಪಿಯನ್ ದೇಶಗಳಿಂದ ಕೂಡ ಅಮೆರಿಕ ಆಯುಧ ಸರಬರಾಜು ಮಾಡಿಸ್ತು. ಕೆಲವು ಹಾಗೆ ಪುಗ್ಸೆಟ್ಟೆ ಬಂದವು, ಇನ್ನು ಕೆಲವು ಸಬ್ಸಿಡಿ ದರದಲ್ಲಿ ಸಿಕ್ಕಿದ್ವು. ಇನ್ನವರ ಅಣ್ವಸ್ತ್ರಗಳಿವೆಯಲ್ಲ, ಅವು ಕೂಡ ಪಾಕಿಸ್ತಾನ ಕಷ್ಟಪಟ್ಟು ಸಿದ್ಧಪಡಿಸ್ಕೊಂಡಿದ್ದೇನಲ್ಲ, ಅಮೆರಿಕಾನೇ ತನ್ನ ಆಯುಧಗಳನ್ನು ತಗೊಂಡು ಬಂದು ಪಾಕಿಸ್ತಾನದಲ್ಲಿ ಇಡ್ತು ಅಂತ ಕೂಡ ಹೇಳ್ತಾರೆ. ಇದ್ರೂ ಇರಬಹುದು. ಇನ್ನು ಈಗ ಡ್ರೋನ್ಗಳನ್ನು ಟರ್ಕಿ ಕೊಡ್ತಾ ಇದೆ, ಸಬ್ಮರೀನ್ಗಳನ್ನು ಟರ್ಕಿ ರೆಡಿ ಮಾಡಿ ಕೊಡ್ತಾ ಇದೆ, ಯುದ್ಧ ವಿಮಾನಗಳನ್ನು ಚೈನಾ ಕೊಟ್ಟಿದೆ. ಜೊತೆಗೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಕೂಡ ಚೈನಾ ಅರ್ಧ ರೇಟಿಗೆ ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಈಗ 40 J-35 ಯುದ್ಧ ವಿಮಾನಗಳು ಈ ವರ್ಷಾಂತ್ಯದ ವೇಳೆಗೆ ಪಾಕಿಸ್ತಾನವನ್ನು ತಲುಪುತ್ತವೆ. ಈಗಾಗಲೇ ಪಾಕಿಸ್ತಾನಿ ವಾಯುಪಡೆಯ ಪೈಲಟ್ಗಳಿಗೆ J-35 ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ J-35 ಅನ್ನೋದು 5ನೇ ತಲೆಮಾರಿನ ಯುದ್ಧ ವಿಮಾನ. ಇನ್ನು ಚೈನಾ ಈಗಾಗಲೇ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಕೂಡ ತಯಾರು ಮಾಡಿಕೊಳ್ತಾ ಇದೆ. ಇವತ್ತು ಯುದ್ಧ ವಿಮಾನಗಳ ಕ್ಷೇತ್ರದಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂದರೆ, ಅಮೆರಿಕ ತನ್ನ F-16 ಯುದ್ಧ ವಿಮಾನದ ಆಧುನಿಕ ಮಾದರಿ X-62A ವಿಸ್ತಾ ಅಂದರೆ ವೇರಿಯಬಲ್ ಇನ್ಫ್ಲೈಟ್ ಸಿಮ್ಯುಲೇಟರ್ ಏರ್ಕ್ರಾಫ್ಟ್ ಅನ್ನು ಮೊನ್ನೆ ಪರೀಕ್ಷೆ ಮಾಡಿದೆ. ಇದರಲ್ಲಿ 2 ಪೈಲಟ್ಗಳಿರ್ತಾರೆ. ಆದರೆ ಅವರು ಯುದ್ಧ ವಿಮಾನದ ಒಳಗಿರೋದಿಲ್ಲ, ಕೆಳಗೆ ಕಂಟ್ರೋಲ್ ರೂಮಲ್ಲಿರ್ತಾರೆ. ಇದು ಅನ್ಮ್ಯಾನ್ಡ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಯುದ್ಧ ಮಾಡಬಲ್ಲ ವಿಮಾನ. ಇದನ್ನು F-16 ಯುದ್ಧ ವಿಮಾನದ ಜೊತೆ ಡಾಗ್ ಫೈಟ್ ಮಾಡಿಸಿ ಅಮೆರಿಕ ಪರೀಕ್ಷೆ ಮಾಡಿದೆ. 2 ವಿಮಾನಗಳು ಸುಮಾರು 1200 ಕಿಲೋಮೀಟರ್ ಹಾರಾಟ ಮಾಡಿವೆ. 2000 ಅಡಿ ಎತ್ತರದಲ್ಲಿ ಈ ವಿಸ್ತಾನ ವರ್ಟಿಕಲ್ ಮ್ಯಾನ್ಯೂರಿಂಗ್ ಮಾಡಿಸಲಾಗಿದೆ. F-16 ಹಾಗೂ X-62A ನಡುವಿನ ಈ ಪ್ರಯೋಗದ ಫಲಿತಾಂಶ ಏನು ಅನ್ನೋದನ್ನು ಅಮೆರಿಕ ಇನ್ನೂ ರಿವೀಲ್ ಮಾಡಿಲ್ಲ. ಆದರೆ
ಮುಂದಿನ ಏರಿಯಲ್ ಯುದ್ಧಗಳು ಹೇಗಿರುತ್ತವೆ ಅನ್ನೋದಕ್ಕೆ ಇದು ಒಂದು ಸ್ಯಾಂಪಲ್ ಅಷ್ಟೇ. ಇನ್ನು ಚೈನಾ ಕೂಡ ಈ ವಿಷಯದಲ್ಲಿ ಹಿಂದೇನು ಬಿದ್ದಿಲ್ಲ. ಅದು ಕೂಡ AI ಆಧಾರಿತ ತಂತ್ರಜ್ಞಾನವನ್ನ ವಿಮಾನಕ್ಕೆ ಅಳವಡಿಸ್ತಾ ಇದೆ. ಈಗಾಗಲೇ ಚೈನಾ ತನ್ನ 6ನೇ ತಲೆಮಾರು ಅಂತ ಹೇಳಲಾಗುವ F-36 ಯುದ್ಧ ವಿಮಾನದ ಪರೀಕ್ಷೆಗಳನ್ನು ಮಾಡಿದೆ. ಅದು ಸಂಪೂರ್ಣ AI ಆಧಾರಿತ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚೈನಾ ಇನ್ನೂ ಹೊರಹಾಕಿಲ್ಲ. ಇನ್ನು 5ನೇ ತಲೆಮಾರಿನ ಯುದ್ಧ ವಿಮಾನಗಳಿವೆಯಲ್ಲ, J-20 ಮತ್ತು J-35, ಆ ಎರಡರಲ್ಲೂ ಕೂಡ ಚೈನಾ AI ಆಧಾರಿತ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿದೆ. ಹೀಗಾಗಿ ಇವು ಅಮೆರಿಕಾದ F-35ಗೆ ಸರಿಸಮಾನವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವೆರಡೂ ಕೂಡ ಇನ್ನೂ ವಾರ್ ಟೆಸ್ಟ್ಗೆ ಒಳಗಾಗಿಲ್ಲ. F-35 ಸಾಕಷ್ಟು ಕಡೆ ಬಳಕೆ ಆಗಿದೆ. ಚೈನಾದ ಯುದ್ಧ ವಿಮಾನಗಳು ಕೂಡ ಬಳಕೆ ಆದ ಮೇಲೇನೆ ಅವುಗಳ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗೋದು. ಆದರೂ ಪಾಕಿಸ್ತಾನದ ಬತ್ತಳಿಕೆಗೆ ಈಗ J-35 ಸೇರ್ಪಡೆ ಆದರೆ ಅವರ ವಾಯುಪಡೆ ಒಂದಷ್ಟು ಶಕ್ತಿ ಅಂತೂ ಬರುತ್ತೆ. ಇನ್ನು ಹೀಗೆ ಪಕ್ಕದ ಚೈನಾ ಆಧುನಿಕ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ಕೊಳ್ತಾ ಇರುವಾಗ ಅದನ್ನು ಮತ್ತೊಂದು ಮಗ್ಗುಲಿನ ಪಾಕಿಸ್ತಾನಕ್ಕೆ ಕೊಟ್ಟು ಅವರನ್ನು ಚೈನಾ ಬಲಗೊಳಿಸ್ತಾ ಇರುವಾಗ ಭಾರತದ ವಾಯುಪಡೆಯ ಶಕ್ತಿ ಸಾಮರ್ಥ್ಯಗಳೇನು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಗೆಳೆಯರೆ, 2004ರಲ್ಲಿ ಅಮೆರಿಕದ ವಾಯುಪಡೆ ಜೊತೆ ಭಾರತ ಒಂದು ಜಂಟಿ ಸಮರಾಭ್ಯಾಸವನ್ನು ಮಾಡಿತು. ಅದರಲ್ಲಿ ಅಮೆರಿಕದ F-16 ಯುದ್ಧ ವಿಮಾನಗಳಿದ್ವು. ಭಾರತ ತನ್ನ 3ನೇ ತಲೆಮಾರಿನ ಮಿಗ್ ಯುದ್ಧ ವಿಮಾನಗಳನ್ನು ಬಳಸಿತು. ಆದರೆ ಭಾರತೀಯ ವಾಯುಪಡೆಯ ಕಾರ್ಯಕ್ಷಮತೆ, ಅವರ ಅಕ್ಯುರೆಸಿ ಮತ್ತು ಪ್ಲಾನಿಂಗ್ನ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅವತ್ತು ಅಮೆರಿಕಾದ ವಾಯುಪಡೆಯ ಅಧಿಕಾರಿಗಳು ಮುಕ್ತ ಕಂಠದಿಂದ ಭಾರತದ ವಾಯುಪಡೆಯನ್ನು ಹೊಗಳಿದ್ರು. ಯಾಕೆಂದರೆ ಭಾರತ ತನ್ನ 3ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಬಳಸಿ ಅಮೆರಿಕ ವಾಯುಪಡೆಯ ವಿರುದ್ಧ 9:2 ಕಿಲ್ ರೇಷಿಯೋನ ಪ್ರದರ್ಶಿಸಿತು. ಇದು ನಮ್ಮ ವಾಯುಪಡೆಯ ಯೋಧರ ಕಾರ್ಯದಕ್ಷತೆ. ಆದರೆ ಅದನ್ನು ಮತ್ತಷ್ಟು ಶಕ್ತಿಶಾಲಿ ಮಾಡಬೇಕು ಅಂದರೆ ಅವರಿಗೆ ಆಧುನಿಕ ಯುದ್ಧ ವಿಮಾನಗಳನ್ನು ಕೂಡ ಒದಗಿಸಿಕೊಡಬೇಕಲ್ವಾ. ಸದ್ಯಕ್ಕೆ ನಮ್ಮ IAF ಅಂದರೆ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ 42 ಸ್ಕ್ವಾಡ್ರನ್ಗಳಷ್ಟು ಯುದ್ಧ ವಿಮಾನಗಳಿರಬೇಕು. ಒಂದು ಸ್ಕ್ವಾಡ್ರನ್ ಅಂದರೆ 16ರಿಂದ 18 ಯುದ್ಧ ವಿಮಾನಗಳಿರುತ್ತವೆ. ಅಂಥ 42 ಸ್ಕ್ವಾಡ್ರನ್ಗಳು ನಮಗೆ ಬೇಕು. ಆದರೆ ನಮ್ಮಲ್ಲಿರೋದು ಕೇವಲ 31 ಮಾತ್ರ. 11 ಸ್ಕ್ವಾಡ್ರನ್ಗಳ ಕೊರತೆಯನ್ನು ಭಾರತ ಅನುಭವಿಸ್ತಾ ಇದೆ. ಇನ್ನು ಈ ದಶಕದ ಅಂತ್ಯದ ವೇಳೆಗೆ ಸುಮಾರು 10 ಸ್ಕ್ವಾಡ್ರನ್ಗಳು ನಿವೃತ್ತಿ ಆಗ್ತಾ ಇವೆ. ಅಂದರೆ ನಮ್ಮಲ್ಲಿನ ಹಳೆ ಮಿಗ್ ಯುದ್ಧ ವಿಮಾನಗಳನ್ನು ಕೆಳಗಿಳಿಸಬೇಕಿದೆ. ಅದಕ್ಕಾಗಿ ಸುಮಾರು 160ರಿಂದ 180 ಹೊಸ ಯುದ್ಧ ವಿಮಾನಗಳು ವಾಯುಪಡೆಯನ್ನು ಸೇರಬೇಕು. ಹಾಗೆ 11 ಸ್ಕ್ವಾಡ್ರನ್ಗಳ ಕೊರತೆ ಇದೆಯಲ್ಲ, ಅದನ್ನು ಪೂರೈಸೋದಕ್ಕೆ ಕೂಡ ನಮಗೊಂದು 180 ಯುದ್ಧ ವಿಮಾನಗಳು ಬೇಕಾಗತ್ವೆ. ನಮ್ಮಲ್ಲಿ ತೇಜಸ್ ಯುದ್ಧ ವಿಮಾನಗಳನ್ನು ನಾವೇ ತಯಾರು ಮಾಡಿಕೊಂಡು ಬಿಡೋಣ ಅಂತ ಭಾರತ ಅಂದುಕೊಳ್ತು. ಆದರೆ ಅವು ತಯಾರಾಗ್ತಲೇ ಇವೆ. ವಾಯುಪಡೆಯನ್ನು ಸಮಯಕ್ಕೆ ಸರಿಯಾಗಿ ಸೇರ್ಪಡೆ ಆಗೋದಕ್ಕೆ ತೇಜಸ್ ಯುದ್ಧ ವಿಮಾನಗಳಿಗಿನ್ನೂ ಸಾಧ್ಯ ಆಗಿಲ್ಲ. ಯಾಕೆಂದರೆ ಅದನ್ನು ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಖಾಸಗಿ ಕಂಪನಿಗಳು ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ವಿಮಾನ ತಯಾರಿ ಸಾಮರ್ಥ್ಯವನ್ನು ಹೊಂದಿಲ್ಲ ಅಥವಾ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಇದರ ಮಧ್ಯೆ ಭಾರತ 5ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಯನ್ನು ಕೂಡ ಸ್ವದೇಶಿ ಮಾಡೋ ಯೋಜನೆಯನ್ನು ಹಾಕ್ಕೊಂಡಿದೆ. UPA ಸರ್ಕಾರದ ಕಾಲದಲ್ಲೇ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳ ಸ್ವದೇಶಿ ತಯಾರಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡಲಾಯಿತು. ಆದರೆ ಅದಕ್ಕೆ ಬೇಕಾದ ಬಜೆಟನ್ನು ಕೂಡ ಕೊಡಬೇಕಲ್ಲ. ಇನ್ನು NDA ಸರ್ಕಾರ ಬಂದ ಮೇಲೆ ಅದನ್ನು ಆಮ್ಕಾ ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಮಾಡಿದರು. ಅದರಲ್ಲಿ 5 ಮತ್ತು 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಯ ಯೋಜನೆಯನ್ನು ಹಾಕ್ಕೊಳ್ಳಾಯಿತು. ಆದರೆ ಅದು ಇನ್ನೂ ಕೂಡ ನಡೀತಲೇ ಇದೆ. ಇದುವರೆಗೆ ಆಮ್ಕಾದ ಒಂದು ಪ್ರೋಟೋಟೈಪ್ ಕೂಡ ಸಿದ್ಧ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏನೇ ವೇಗವಾಗದನ್ನು ಮಾಡಿದರೂ ಕೂಡ 2035ರ ಒಳಗೆ ಆ ಯುದ್ಧ ವಿಮಾನಗಳು ತಯಾರಾಗಿ ಭಾರತೀಯ ವಾಯುಪಡೆಯನ್ನು ಸೇರ್ಪಡೆ ಆಗುತ್ತವೆ ಅನ್ನೋ ವಿಶ್ವಾಸ ಮೂಡ್ತಾ ಇಲ್ಲ. ಇನ್ನು ಅವು ತಯಾರಾಗೋ ಹೊತ್ತಿಗೆ ತಂತ್ರಜ್ಞಾನ ಇನ್ನೂ ಮುಂದಕ್ಕೆ ಹೋಗಿರುತ್ತೆ. ಆಗ ಇವು ಸಾಧಾರಣ ಯುದ್ಧ ವಿಮಾನಗಳು ಅನ್ನಿಸ್ಕೊಳ್ತವೆ. ಹೀಗಾಗಿ ಭಾರತ ಈಗ ಸ್ವದೇಶಿ ಯುದ್ಧ ವಿಮಾನಗಳಿಗಾಗಿ ಕಾಯ್ತಾ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಅಂತಲ್ಲದೇ ಇದ್ದರೂ ಕೂಡ ಅತ್ಯಗತ್ಯ ಅನ್ನಿಸೋಷ್ಟಾದರೂ ಆಧುನಿಕ ಯುದ್ಧ ವಿಮಾನಗಳನ್ನು ಭಾರತ ಖರೀದಿ ಮಾಡಬೇಕಾಗುತ್ತೆ. ಈ ಕಾರಣಕ್ಕೆ ಭಾರತ ಫ್ರಾನ್ಸ್ನಿಂದ ಒಂದಷ್ಟು ರಫೇಲ್ ಯುದ್ಧ ವಿಮಾನಗಳನ್ನು ತರಿಸ್ಕೊಳ್ತು. ಆದರೆ ಪಶ್ಚಿಮದ ದೇಶಗಳು ಯಾವತ್ತೂ ಕೂಡ ತಂತ್ರಜ್ಞಾನ ಹಂಚಿಕೆ ಮಾಡ್ಕೊಳ್ಳೋದಿಲ್ಲ. ರಫೇಲ್ ವಿಷಯದಲ್ಲಿ ಕೂಡ ಅದೇ ಆಗ್ತಾ ಇದೆ. ಭಾರತ ರಫೇಲ್ನ ಸೋರ್ಸ್ ಕೋಡ್ ಕೇಳ್ತಾ ಇದೆ. ಸೋರ್ಸ್ ಕೋಡ್ ಇಲ್ಲ ಅಂದರೆ ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಯುದ್ಧ ವಿಮಾನವನ್ನು ತಯಾರು ಮಾಡುವಾಗ ತಯಾರಿಕಾ ಸಂಸ್ಥೆ ಅದಕ್ಕಾಗಿ ಒಂದಷ್ಟು ಮಿಸೈಲ್ಗಳನ್ನು ಕೂಡ ಸಿದ್ಧಪಡಿಸಿರುತ್ತೆ ಮತ್ತು ಆ ಮಿಸೈಲ್ಗಳ ಬಳಕೆಗೆ ಬೇಕಾದ ಕಾನ್ಫಿಗರೇಷನ್ ಅದರಲ್ಲಿರುತ್ತೆ. ಹೀಗಾಗಿ ರಫೇಲ್ ಯುದ್ಧ ವಿಮಾನಗಳ ಜೊತೆ
ಡಸಾಲ್ಟ್ ಕಂಪನಿ ಕೊಡ್ತಾ ಇರುವ ಮಿಟಿಯೋರ್ ಮಿಸೈಲ್ಗಳನ್ನೇ ಭಾರತ ಬಳಸಬೇಕಾಗತ್ತೆ. ಅದನ್ನು ಫ್ರಾನ್ಸ್ನಿಂದಲೇ ತಗೋಬೇಕು. ಹಾಗಲ್ಲದೆ ನಮ್ಮಲ್ಲೇ ತಯಾರಾಗುವ ಬ್ರಹ್ಮೋಸ್ ಸೇರಿದಂತೆ ಇನ್ನಿತರ ಬಿಯಾಂಡ್ ದ ವಿಜುವಲ್ ಏರ್ ಟು ಏರ್ ಮಿಸೈಲ್ಗಳನ್ನು, ಏರ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಬಳಸಬೇಕು ಅಂದರೆ ಆ ಯುದ್ಧ ವಿಮಾನದ ಸಾಫ್ಟ್ವೇರ್ ಆಕ್ಸೆಸ್ ಬೇಕು, ಸೋರ್ಸ್ ಕೋಡ್ ಬೇಕು. ಅದನ್ನು ಕೊಡೋದಕ್ಕೆ ಡಸಾಲ್ಟ್ ಸಿದ್ಧ ಇದ್ದಂತಿಲ್ಲ. ಹೀಗಾಗಿ ರಫೇಲ್ ಇದ್ರೂ ಕೂಡ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅದು ಬಳಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ರಫೇಲ್ ಕೂಡ 4.5 ತಲೆಮಾರಿನ ಯುದ್ಧ ವಿಮಾನ. ಭಾರತಕ್ಕೆ ಅದಕ್ಕಿಂತ ಆಧುನಿಕ ಯುದ್ಧ ವಿಮಾನಗಳು ಬೇಕಾಗತ್ವೆ. ಅದು F-35 Su-57 ಈಗ ನಿರ್ಧಾರ ಮಾಡಬೇಕಾಗಿರೋದು ಭಾರತ. ಗೆಳೆಯರೇ, F-35 ಆಧುನಿಕ 5ನೇ ತಲೆಮಾರಿನ ಯುದ್ಧ ವಿಮಾನ. ಸಾಕಷ್ಟು ಯುದ್ಧಗಳಲ್ಲಿ ಈಗಾಗಲೇ ಭಾಗಿಯಾಗಿದೆ. ಸಾಬೀತಾದ ಯುದ್ಧ ವಿಮಾನ ಅದು. ನ್ಯಾಟೋ ದೇಶಗಳು ಈ F-35 ಅನ್ನು ಬಳಸ್ತಾ ಇವೆ. ಇಸ್ರೇಲ್ ಬಳಿ ಕೂಡ F-35 ಇದೆ. ಅಮೆರಿಕ ತನ್ನ ಕೆಲ ಮಿತ್ರ ದೇಶಗಳಿಗೆ ಇದನ್ನು ಈಗಾಗಲೇ ಕೊಟ್ಟಿದೆ. ಇನ್ನು ರಷ್ಯಾದ Su-57 ಇದೆ. ಅದನ್ನು ಭಾರತಕ್ಕೆ ಕೊಡೋದಕ್ಕೆ ರಷ್ಯಾ ಸಿದ್ಧ ಇದೆ. ಈ ಹಿಂದೆ Su-57 ಯುದ್ಧ ವಿಮಾನಗಳನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ತಯಾರು ಮಾಡಬೇಕಿತ್ತು. ಆದರೆ ಅದ್ಯಾಕೋ ಭಾರತ ಆಮ್ಕಾ ಪ್ರಾಜೆಕ್ಟ್ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಕೊಂಡು Su-57 ಪ್ರಾಜೆಕ್ಟ್ನಿಂದ ಹೊರಬಂತು. ಈಗ Su-57 ಸಿದ್ಧವಾಗಿದೆ. ಅದರಲ್ಲಿ ರಷ್ಯಾ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಳವಡಿಸಿದೆ. ರಷ್ಯಾದ ಯುದ್ಧ ವಿಮಾನ ಸಾಮರ್ಥ್ಯದ ವಿಷಯದಲ್ಲಿ ಅನುಮಾನ ಪಡಬೇಕಾದ ಯಾವ ಅಗತ್ಯನೂ ಇರುವುದಿಲ್ಲ. ಇನ್ನು Su-57ಗಳನ್ನು ಭಾರತಕ್ಕೆ ಕೊಡೋದಕ್ಕೆ ನಾವು ಸಿದ್ಧ ಅಂತ ರಷ್ಯಾ ಹೇಳ್ತಲೂ ಬರ್ತಾ ಇದೆ. ಆದರೆ ಭಾರತ ಆ ಬಗ್ಗೆ ಇನ್ನೂ ಯಾವ ನಿರ್ಧಾರವನ್ನು ಕೈಗೊಂಡಿಲ್ಲ. ಇನ್ನು ಇಲ್ಲಿ F-35ಗೆ ಹೋಗಬೇಕಾ, Su-57ಗೆ ಹೋಗಬೇಕಾ ಅನ್ನೋದನ್ನ ನಾವು ನೋಡೋದಾದ್ರೆ ಬೆಲೆಯ ವಿಷಯ ಅನ್ನೋದು ಇಲ್ಲಿ ಬಹುಮುಖ್ಯ ಆಗುತ್ತೆ. ಒಂದು F-35 ಖರೀದಿ ಮಾಡೋ ಹಣಕ್ಕೆ 2 Su-57ಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅಮೆರಿಕ ಇದುವರೆಗೆ ಯಾರಿಗೆಲ್ಲ F-35 ಕೊಟ್ಟಿದೆ ಅವ್ರು ಯಾರಿಗೂ ಸೋರ್ಸ್ ಕೋಡು ಮತ್ತು ಸಾಫ್ಟ್ವೇರ್ ಆಕ್ಸೆಸ್ ಅನ್ನು ಕೊಟ್ಟಿಲ್ಲ. ಈ ಯುದ್ಧ ವಿಮಾನವನ್ನು ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೂಡ ಅಮೆರಿಕ ಕೊಡ್ತಾ ಇಲ್ಲ. ತಯಾರು ಮಾಡ್ಕೊಳ್ಳೋದಕ್ಕೆ ಲೈಸೆನ್ಸ್ ಅನ್ನು ಕೊಟ್ಟಿಲ್ಲ. ಅಮೆರಿಕ ಅವುಗಳನ್ನು ಹೇಗೆ ಕೊಡುತ್ತೋ ಹಾಗೆ ಬಳಕೆ ಮಾಡಬೇಕು ಅಷ್ಟೇ. ನಮಗೆ ಬೇಕಾದ ಹಾಗೆ ಮಾರ್ಪಡಿಸ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಹಾಗಾದಾಗ ಪ್ರತಿ ಬಾರಿ ಮಿಸೈಲ್ಗಳಿಗಾಗಿ ಅಮೆರಿಕಾದ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ನಮ್ಮ ಸ್ವದೇಶಿ ಮಿಸೈಲ್ ಅನ್ನ ಅದರಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು F-35 ಯುದ್ಧ ವಿಮಾನವನ್ನು ಅಮೆರಿಕ ಭಾರತಕ್ಕೆ ಮಾರಾಟ ಮಾಡುತ್ತೆ ಹೊರತು ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೇನು ಹೋಗೋದಿಲ್ಲ. ಅದರ ಜಂಟಿ ತಯಾರಿಕೆಗೆ ಕೂಡ ಅಮೆರಿಕ ಒಪ್ಪೋದಿಲ್ಲ. ಅಲ್ಲಿ ಕೂಡ ಅಮೆರಿಕ ತನ್ನ ಮಿತ್ರ ದೇಶಗಳಿಂದ ಒಂದಷ್ಟು ಸ್ಪೇರ್ಸನ್ನು ಮಾಡಿಸ್ತಾ ಇದೆ ಹೊರತು ಅವರ ಜೊತೆ ಜಂಟಿ ತಯಾರಿಕೆಯ ಒಪ್ಪಂದವನ್ನು ಮಾಡಿಕೊಂಡಿಲ್ಲ. ಅವರಿಗೆ ತಯಾರಿ ಲೈಸೆನ್ಸನ್ನೂ ಕೊಟ್ಟಿಲ್ಲ. ಆದರೆ ರಷ್ಯಾ ಹಾಗೂ ಭಾರತದ ವಿಷಯದಲ್ಲಿ ಹಾಗಾಗೋದಿಲ್ಲ. ರಷ್ಯಾ Su-57 ಲೈಸೆನ್ಸ್ ಅನ್ನು ಕೊಡೋದಕ್ಕೆ ಸಿದ್ಧ ಇದೆ. ಈಗಾಗಲೇ ರಷ್ಯಾದ ಸುಖಾಯ್ ಯುದ್ಧ ವಿಮಾನಗಳನ್ನು ಭಾರತದಲ್ಲಿ ಲೈಸೆನ್ಸ್ ಆಧಾರದ ಮೇಲೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಅದೇ ಪ್ರೊಡಕ್ಷನ್ ಯೂನಿಟ್ಗಳಲ್ಲೇ Su-57 ಅನ್ನು ತಯಾರು ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಕೂಡ ರಷ್ಯಾ ಈಗಾಗಲೇ ಹೇಳಿಬಿಟ್ಟಿದೆ. ನಮ್ಮಲ್ಲಿ ಸಾಕಷ್ಟು ರಷ್ಯಾದ ಯುದ್ಧ ವಿಮಾನಗಳ ತಯಾರಿ ಲೈಸೆನ್ಸ್ ಇದೆ. HAL ನಲ್ಲಿ ಯುದ್ಧ ವಿಮಾನಗಳ ಜಂಟಿ ತಯಾರಿ ಕೂಡ ಆಗ್ತಾ ಇದೆ. Su-57 ಅನ್ನು ಖರೀದಿ ಮಾಡಿದ್ದೆ ಆದರೆ ನಿಮ್ಮ 5ನೇ ತಲೆಮಾರಿನ ಯುದ್ಧ ವಿಮಾನದ ಪ್ರಾಜೆಕ್ಟ್ಗೆ ಕೂಡ ನಾವು ತಾಂತ್ರಿಕ ನೆರವನ್ನು ಒದಗಿಸಿಕೊಡ್ತೀವಿ ಅಂತಲೂ ರಷ್ಯಾ ಹೇಳ್ತಾ ಇದೆ. ರಷ್ಯಾದ ಯುದ್ಧ ವಿಮಾನಗಳ ವಿಶೇಷ ಅಂದರೆ ಅವುಗಳ ಸೋರ್ಸ್ ಕೋಡ್ ಸಿಗೋದ್ರಿಂದ ಭಾರತ ತನಗೆ ಹೇಗೆ ಬೇಕೋ ಹಾಗೆ ಅವುಗಳನ್ನು ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಏವಿಯಾನಿಕ್ಸ್, ರಡಾರುಗಳು, ಮಿಸೈಲ್ ಮುಂತಾದವುಗಳನ್ನು ತನಗೆ ಬೇಕಾದಂತೆ ಭಾರತ ಅಳವಡಿಸ್ಕೊಳ್ತಾ ಹೋಗುತ್ತೆ. ನಿಮಗೆ ಗೊತ್ತಿರಲಿ, ಭಾರತದಲ್ಲಿನ ಸುಖಾಯ್, ಮಿಗ್ ಮುಂತಾದ ಯುದ್ಧ ವಿಮಾನಗಳು ಯಾಕೆ ಅತ್ಯಂತ ಬಲಿಷ್ಠವಾಗಿ ಕಾಣುತ್ತವೆ ಅಂದರೆ ಅವುಗಳಲ್ಲಿ ಭಾರತ ಇಸ್ರೇಲಿನ ತಂತ್ರಜ್ಞಾನದ ಜೊತೆಗೆ ತನ್ನದೇ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ಹೈಬ್ರಿಡ್ ಮಾಡಿಕೊಂಡಿದೆ ಅನ್ನೋ ಕಾರಣಕ್ಕೆ. ಇಲ್ಲಿ Su-57ಗೆ ಕೂಡ ಭಾರತ ಅದೆಲ್ಲವನ್ನು ಮಾಡಿಕೊಳ್ಳೋ ಅವಕಾಶ ಇರುತ್ತೆ. ಸೊ ಭಾರತದ ಒಲವು Su-57 ಕಡೆಗಿರುತ್ತಾ ಅಥವಾ F-35 ಕಡೆಗಿರುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಆದರೆ ಭಾರತಕ್ಕೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳಂತೂ ಬೇಕೇ ಬೇಕು. ಪಾಕಿಸ್ತಾನ ಅಂತಲ್ಲ, ಚೈನಾದ ವಿಷಯದಲ್ಲಿ ಭಾರತ ಹೆಚ್ಚು ಡೆಟರೆನ್ಸ್ ಅನ್ನು ಸಾಧಿಸಬೇಕಿದೆ. ಹೀಗಾಗಿ ಬೇಗ ಭಾರತ ಒಂದು ನಿರ್ಧಾರಕ್ಕಂತೂ ಬರಬೇಕಿದೆ. ಇದು ಗೆಳೆಯರೆ ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ ಖರೀದಿಯ ಅಗತ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.